ಮಂಗಳೂರಿನ ಕೆಪಿಟಿ ಬಳಿ ಅಗ್ನಿ ದುರಂತ. ಅಗ್ನಿಶಾಮಕ ತಂಡದಿಂದ 10 ಮಂದಿ ಅಪಾಯದಿಂದ ಪಾರು. ಆಶ್ಚರ್ಯ ಬೇಡ, ಆಸಕ್ತಿ ಇದ್ದರೆ ಈ ಸ್ಟೋರಿ ನೋಡಿ. ಶುಕ್ರವಾರ ಸಂಜೆ 3:50ರ ಹೊತ್ತಿಗೆ ನಗರದ ಕೆಪಿಟಿಯ ಕಟ್ಟಡದಲ್ಲಿ 2 ಬಾಂಬ್ ಸ್ಫೋಟಿಸಿತು. 10ಕ್ಕೂ ಅಧಿಕ ಮಂದಿಗೆ ಗಾಯ. ಸನಿಹದಲ್ಲೇ ಇದ್ದ ಅಗ್ನಿಶಾಮಕ ದಳದ ಕಚೇರಿಗೆ ಕರೆ ಹೋಯಿತು. ಗಾಯಾಳುಗಳಿಗೆ ರಕ್ಷಣೆಯಾಯಿತು. ಕಾಲೇಜಿನ ಮಂದಿಯ ಮುಖದಲ್ಲಿ ನಿರಾಳ ಭಾವ. ಜಿಲ್ಲಾಡಳಿತ, ಅಗ್ನಿಶಾಮಕ ದಳ ಹಾಗೂ ಗೃಹ ರಕ್ಷಕ ದಳದ ಆಶ್ರಯದಲ್ಲಿ ನಗರದ ಕೆಪಿಟಿಯಲ್ಲಿ ಎನ್ಸಿಸಿ ವಿದ್ಯಾರ್ಥಿಗಳಿಗಾಗಿ ಶುಕ್ರವಾರ ಸಂಜೆ ಆಯೋಜಿಸಿದ್ದ ಅಣಕು ಕಾರ್ಯಾಚರಣೆಯ ದೃಶ್ಯಗಳಿವು. ಕಟ್ಟಡದ ಒಳಗೆ ಸ್ಫೋಟದಿಂದ ಗಾಯಗೊಂಡಿದ್ದ ವಿದ್ಯಾರ್ಥಿಗಳಿಗೆ ಸ್ಥಳದಲ್ಲೇ ಪ್ರಾಥಮಿಕ ಚಿಕಿತ್ಸೆ ನೀಡಿ ಆಸ್ಪತ್ರೆಗೆ ಸಾಗಿಸಲಾಯಿತು. ಕಟ್ಟಡದ ಮೇಲೆ ಅಪಾಯದಲ್ಲಿ ಸಿಲುಕಿದ್ದ ಮಂದಿಯನ್ನು ಲ್ಯಾಡರ್, ಸ್ಟ್ರೆಚರ್, ಹಗ್ಗದ ಮೂಲಕ ಇಳಿಸುವ ರಕ್ಷಣಾ ಕಾರ್ಯವನ್ನು ಪ್ರದರ್ಶಿಸಲಾಯಿತು. ಸುಮಾರು 30ಕ್ಕೂ ಅಧಿಕ ಅಗ್ನಿಶಾಮಕ ದಳದ ಸಿಬ್ಬಂದಿಯ ರಕ್ಷಣೆ ಕಾರ್ಯಾಚರಣೆ ನಡೆಸಿದರು. ದುರಂತ ಸಂಭವಿಸಿದಾಗ ಯಾವ ರೀತಿ ಮುನ್ನೆಚ್ಚರಿಕೆ ವಹಿಸಬೇಕು ಎಂಬ ಬಗ್ಗೆ ಅಧಿಕಾರಿಗಳು ಮಾಹಿತಿ ನೀಡಿದರು. ಹೈಡ್ರಾಲಿಕ್ ಪ್ರೆಷರ್ಸ್, ಚೈನ್ ಸ್ಯಾಡ್, ಕಾಂಕ್ರೀಟ್ ಕಟ್ಟರ್ಸ್, ಅಸ್ಕಾ ಲೈಟ್ ಬಳಕೆಯ ಬಗ್ಗೆ ಪ್ರಾತ್ಯಕ್ಷಿಕೆ ಮೂಲಕ ಮಾಹಿತಿ ನೀಡಲಾಯಿತು. ಬಹುಶಃ ಈಗ ಅಲ್ಲಿ ಗಾಯಾಳುಗಳು ಸಿಕ್ಕಿದಾವೆ ಅಂತ ಮಾಹಿತಿ ಬಂದಿದೆ ಸರ್. ನೋಡಿ ಎಷ್ಟು ಗಾಯಾಳುಗಳು ಬರ್ತಾ ಇದ್ದಾರೆ ಇಲ್ಲಿ. ಬರೀ ಒಳಗೆ ಹೋಗ್ಬೇಕು. ಆಂಬುಲೆನ್ಸ್ ಅಲ್ಲಿ ಲೋಡ್ ಮಾಡ್ಕೊಳ್ಳಿ. ಆಂಬುಲೆನ್ಸ್ ಅಲ್ಲಿ ಇಡಿ ಹಾಗೆ. ಇಡಿ ಇಡಿ. This is called as casualty collecting point. Casualty ರಾಂಗ್ ಹ್ಯಾಂಡಿಂಗ್ ಮಾಡಬೇಕು. ಇನ್ನೊಂದು ಬನ್ನಿ. ಹಾಗೆ ವೆರಿ ಗುಡ್ ಮಾ. ಜನ ಭಯದಿಂದ ಬಿಲ್ಡಿಂಗ್ ಮೇಲೆ ಹತ್ತಿ ಕೂತ್ಕೊಂಡಿದ್ದಾರೆ ಭಯಪಟ್ಟು. ಪರವಾಗಿಲ್ಲ, ಅವರು ಸ್ವಲ್ಪ ಅವರಿಗೆ ಸಮಾಧಾನ ಆಗಲಿಕ್ಕೆ ಚಪ್ಪಾಳೆ ತಟ್ಟಿ ತಲೆಗೆ ಸ್ವಲ್ಪ ಏಟಾಗಿದೆ ಅಂದ್ಬಿಟ್ಟು ಹೆಡ್ ಇಂಜುರಿ ಹೇಗೆ ಮಾಡಿದರೆ ನಿಮ್ಮ ಮುಂದೆ ತಂದು ತೋರಿಸ್ತೇನೆ ನಾನು. ನೋಡಿ ಹೇಗೆ ಸೋಪಿದ ನಡೆದ ಡೈರೆಕ್ಟರ್ ಜನರಲ್ ಫೈರ್ ಅಂಡ್ ಎಮರ್ಜೆನ್ಸಿ ಸರ್ವಿಸ್ ಅಂಡ್ ಡೈರೆಕ್ಟರ್ ಸಿವಿಲ್ ಡಿಫೆನ್ಸ್ 4 ಹುದ್ದೆಗಳಿದೆ ನಮ್ಮ ಡಾಕ್ಟರ್ಗೆ. ಬಹುಶಃ ಹಾಗೆ ಫಸ್ಟ್ ಕ್ಲಾಸ್ ಸೀನಿಯರ್ ಮೋಸ್ಟ್ ಎನ್ಸಿಸಿ ಕ್ಯಾಡೆಟ್. ನಿಮಗೆ ಎಲ್ಲ ಕಮಾಂಡ್ ಮಾಡ್ತಾರೆ ನೋಡಿ. ಅವರೇ ಗಾಯಾಳಾಗಿದ್ದಾರೆ. ಏನ್ ಮಾಡೋದು? ಸುಮಾರು 1 ತಾಸುಗಳ ಕಾಲ ಕಾರ್ಯಾಚರಣೆ ಮುಂದುವರಿಯಿತು. ಸೊ ಆ ಒಂದು ರೀತಿಯಲ್ಲಿ ನೋಡಿ ಬಹಳ ಸುಲಭವಾಗಿ ಎಕ್ಸ್ಟಿಂಗ್ವಿಷರ್, ವಾಟರ್ ಸ್ಟೇಬೌಟ್ ನೋಡಿ ಹೇಗೆ ಬೆಂಕಿ ನೋಡಿ ಹೇಗೆ ಇದಕ್ಕೆ ಡ್ರೈ ಕೆಮಿಕಲ್ ಎಕ್ಸ್ಟಿಂಗ್ವಿಷರ್ ಅಂತ ಕರೀತಾರೆ. ಬಹಳ ಸುಲಭವಾಗಿ ಬೆಂಕಿಯನ್ನು ಹಾಕ್ತಿದೆ. ಇದು ಒಂದು ಕಡೆ ಸಾಮಾನ್ಯವಾಗಿ ಈ ಒಂದು ಎಕ್ಸ್ಟಿಂಗ್ವಿಷರ್ ನಾವು ಐರನ್ ಮಾಡ್ತಕ್ಕಂಥದ್ದು. ಹೌದು, ಎಷ್ಟು ಬೇಗ ಬೆಂಕಿಯನ್ನು ಈ ಸಂದರ್ಭ ಹೆಚ್ಚುವರಿ ಜಿಲ್ಲಾಧಿಕಾರಿ ಪ್ರಭಾಕರ್ ಶರ್ಮಾ ಮಾತನಾಡಿ, ಪ್ರಾಕೃತಿಕ ವಿಕೋಪ ಸಂಭವಿಸಿದಾಗ ಯಾವ ರೀತಿ ಸ್ಪಂದಿಸಬೇಕು, ಹೇಗೆ ಕ್ರಮ ಕೈಗೊಳ್ಳಬೇಕು ಎಂಬ ಬಗ್ಗೆ ಮಾಹಿತಿ ನೀಡುವ ಉದ್ದೇಶದಿಂದ ಅಣುಕು ಕಾರ್ಯಾಚರಣೆ ನಡೆಸಲಾಯಿತು ಎಂದರು. ಕರ್ನಾಟಕ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಈ ದಿನ ನಮ್ಮ ಎನ್ಸಿಸಿ ಕೆಡೆಟ್ಸ್ಗಳಿಗೆ ನಡೀತಾ ಇರತಕ್ಕಂಥ ಶಿಬಿರದಲ್ಲಿ ವಿದ್ಯಾರ್ಥಿ ಕೆಡೆಟ್ಸ್ಗಳಿಗೆ ಒಂದು ವಿಶೇಷವಾದ ತರಬೇತಿಯನ್ನು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಪ್ರಾಕೃತಿಕ ವಿಕೋಪದ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಅವರು ತಮ್ಮ ಕೆಲಸವನ್ನು ನಿರ್ವಹಿಸಬೇಕು ಅನ್ನೋ ಒಂದು ಮಾಹಿತಿಯನ್ನು ಕೊಡಬೇಕು ಅಂತಕ್ಕಂಥ ಸೂಚನೆಯನ್ನು ನಮಗೆ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ದೆಹಲಿಯಿಂದ ಸೂಚನೆಯನ್ನು ಕೊಟ್ಟಿದ್ರು. ಇದನ್ನು ಈ ದಿನ ನಿರ್ವಹಿಸಬೇಕು ಅಂತೇಳಿ. ಇದಕ್ಕೆ ಗೃಹ ರಕ್ಷಕ ದಳ, ಫೈರ್ ಫೋರ್ಸ್ನವ್ರದ್ದು ಎಲ್ಲರ ಸಹಕಾರ ತಗೊಂಡು ಇದನ್ನು ಯಶಸ್ವಿಯಾಗಿ ನಿರ್ವಹಿಸಿ ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದರು. ಅದರ ಹಿನ್ನೆಲೆಯಲ್ಲಿ ಈ ದಿನ ನಾವು ಈ ಒಂದು ಡೆಮಾನ್ಸ್ಟ್ರೇಷನ್ನ ಮತ್ತು ಟ್ರೈನಿಂಗ್ ಕ್ಲಾಸನ್ನು ಎನ್ಸಿಸಿ ಕೆಡೆಟ್ಸ್ಗಳಿಗೆ ಈ ದಿನ ನಾವು ಸಂಘಟಿಸಿದ್ದೇವೆ. ಇದರಿಂದ ಈ ಕೆಡೆಟ್ಸ್ಗಳಲ್ಲಿ ಒಂದು ಪ್ರಾಕೃತಿಕ ವಿಕೋಪ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ತಾವು ಸ್ಪಂದಿಸಬೇಕು, ಯಾವ ರೀತಿಯಲ್ಲಿ ಇದಕ್ಕೆ ತಾವು ಒಂದು ಕ್ರಮವನ್ನು ಕೈಗೊಳ್ಳಬೇಕು ಅಂತಕ್ಕಂಥದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡಲಿಕ್ಕೆ ಈ ದಿನ ನಾವು ಪ್ರಯತ್ನ ಪಟ್ಟಿದ್ದೇವೆ. ಅದಕ್ಕೋಸ್ಕರ ನಾವು ಗೃಹ ರಕ್ಷಕ ದಳ ಹಾಗೂ ಅಗ್ನಿಶಾಮಕ ಇಲಾಖೆಯವರ ಒಂದು ಸಹಕಾರವನ್ನು ಪಡೆದು ಈ ಮಕ್ಕಳಿಗೆ ಬರೀ ಕ್ಲಾಸ್ ಒಳಗಡೆ ಹೇಳಿದರೆ ಸಾಕಾಗಲ್ಲ, ಫೀಲ್ಡಲ್ಲಿ
ರಾಜ್ಯ ಗೃಹ ರಕ್ಷಕ ದಳದ ಹಾಗೂ ಪೌರ ರಕ್ಷಣಾ ಅಕಾಡೆಮಿಯ ಡೆಪ್ಯೂಟಿ ಕಮಾಂಡೆಂಟ್ ಅಶೋಕ್ ಬಿ ವಾಜರೆ, ಜಿಲ್ಲಾ ಅಗ್ನಿಶಾಮಕ ದಳದ ಅಧಿಕಾರಿ ಚಿ ಬಸವಣ್ಣ ಮಾಹಿತಿ ನೀಡಿದರು. ಅಗ್ನಿಶಾಮಕ ದಳದ ಜಿಲ್ಲಾಧಿಕಾರಿ ಎಚ್ಎಸ್ ವರದರಾಜನ್, ವಿ ಪುರುಷೋತ್ತಮ, ಜಿಲ್ಲಾ ಗೃಹ ರಕ್ಷಕ ದಳದ ಕಮಾಂಡೆಂಟ್ ಡಾ ನಿದರ್ಶ ಹೆಗಡೆ ಮತ್ತಿತರರು ಈ ವೇಳೆ ಹಾಜರಿದ್ದರು. ಮ್ಯಾನೇಜ್ಮೆಂಟ್ ಇದರಲ್ಲಿ ಡೆಲ್ಲಿಗೆ ಒಂದು ಅಪ್ಲಿಕೇಶನ್ ಕೊಟ್ಟಿದ್ರು. ಅದರ ಪ್ರಕಾರವಾಗಿ ನಮ್ಮ DG ಅವರು ಇವರಿಗೆಲ್ಲ ಒಂದು ಪ್ರಾಕೃತಿಕ ವಿಕೋಪ ಆದಂಥ ಸಂದರ್ಭದಲ್ಲಿ ಏನು ಮಾಡಬೇಕು, ಅವರು ಯಾವ ರೀತಿ ನಮಗೆ ಹೆಲ್ಪ್ ಮಾಡಬಹುದು ಅನ್ನೋದನ್ನು ತೋರಿಸಿಕೊಡೋದಕ್ಕೋಸ್ಕರವಾಗಿ ಒಂದು ಪ್ರಾತ್ಯಕ್ಷತೆಯನ್ನು ಏರ್ಪಡಿಸಿತ್ತು. ಅವರಿಗೆ ಪ್ರಕೃತಿ ವಿಕೋಪಗಳು ಅಂದರೆ ಏನು ಅಂತ ಹೇಳಿ ಮೊದಲು ಒಳಗಡೆ ಕೊಟ್ಟು ಅವರಿಗೆ ಇದನ್ನು ಅಂಥ ಸಂದರ್ಭದಲ್ಲಿ ಅವರು ಇಂಥ ಎಮರ್ಜೆನ್ಸಿ ಇಲಾಖೆಗಳಿಗೆ ಯಾವ ರೀತಿಯಾಗಿ ಮಾಡ್ಬೋದು. ಉದಾಹರಣೆಗೆ ನಮ್ಮ ವಿಮಾನ ದುರಂತ ಆಯಿತು, ಆಗ ಅವ್ರು ನೇರವಾಗಿ ಮಾಡದೆ ಹೋದರೂ ಅಟ್ಲೀಸ್ಟ್ ಒಂದು ನೀರಿನ ಬಾಟ್ಲ ತಂದು ಕೊಡಬಹುದು, ಅಥವಾ ಒಂದು ಇರತಕ್ಕಂಥ ಪೇಷಂಟ್ಗಳನ್ನು ಕರ್ಕೊಂಡು ಹೋಗೋದಕ್ಕೆ ಆ್ಯಂಬುಲೆನ್ಸಲ್ಲಿ ಹೋಗ್ಬೋದು. ಈ ರೀತಿ ಯಾವ ರೀತಿ ಸನ್ನದ್ಧವಾಗಿರಬೇಕು ಅನ್ನೋದನ್ನು ಅವರಿಗೆ ನಾವು ತೋರಿಸ್ಕೊಟ್ಟಿದ್ದೀವಿ. ಅವರಿಗೆ ಇದು ಜಿಲ್ಲಾಡಳಿತ ವತಿಯಿಂದ